ಫಸ್ಟ್ SIR ಫಾರ್ಮು ಮನೆ ಮನೆಗೆ ಇನ್ನೂ ತಲುಪಿಲ್ಲ. ಕೆಲವು ಕಡೆ ತಲುಪಿದೆ, ಕೆಲವು ಕಡೆ ತಲುಪಿಲ್ಲ. ಏನು BLOs ಇದ್ದಾರೆ, BLOsಗೆ ಕಂಟಿನ್ಯೂ ಇಲ್ಲದ ಕಾರಣ BLOsಗಳು ಈಗ ನಮ್ಮ ಕೆನರಾ ಬ್ಯಾಂಕ್ ಲೇಔಟ್ ಅಲ್ಲಿ BLO 275 ಅಲರ್ಟ್ ಆಗಿರೋದು ಬೇರೆ, ಬಸ್ಸು 275 ಬೂತ್ಗೆ ಅಲರ್ಟ್ ಆಗಿರೋದೇ ಬೇರೆ. ಈಗ ಮತ್ತೆ ಇನ್ನೊಬ್ಬರನ್ನ ಯಾರನ್ನ ಚೇಂಜ್ ಮಾಡಿ ಇನ್ನೊಬ್ಬರನ್ನ ಅಲರ್ಟ್ ಮಾಡಿದ್ದಾರೆ. ಈ ತರ BLOಗಳು ಕರೆಕ್ಟ್ ಆಗಿ ಆಗಿಲ್ಲ. ಒಂದು. ಎರಡನೇದು, SIR ಅಲ್ಲಿ 2002 ಮತಗಟ್ಟೆದು ಏನು ಡೀಟೇಲ್ಸ್ ಬೇಕು ಅಂತ ಕೇಳ್ತಿದ್ದಾರೆ, ಅದನ್ನ ಹುಡ್ಕೋದು ತುಂಬಾ ಕಷ್ಟ ಆಗಿದೆ. ಈಗ ಒಂದು ಡೆಲ್ಲಿ, ಅವರು ಈ ಡೆಲ್ಲಿಯಲ್ಲಿ ಇದ್ರು, ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಡೆಲ್ಲಿದು ಹುಡುಕಿ 7 ವೋಟು ಅಲ್ಲಿ ಹುಡುಕಿ ಕೊಟ್ಟು ಅವ್ರಿಗೆ SIR ಫಾರ್ಮ್ ತುಂಬೋದು ಹೇಗೆ ಅಂತೇಳಿ ಬರ್ತಿದ್ದೀವಿ. ಈಗ BJPಯಿಂದ ಎಲ್ಲ ಕಡೆ ಓಡಾಡ್ಕೊಂಡು ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟು SIR ಫಾರ್ಮ್ನ ನಾವೇ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಹಿತೈಷಿಗಳ ಜೊತೆ ಕುತ್ಕೊಂಡು ಈ ಕೆನರಾ ಬ್ಯಾಂಕ್ ಇವತ್ತು ಸ್ಟಾರ್ಟ್ ಮಾಡಿದೀವಿ. ಕೆನರಾ ಬ್ಯಾಂಕ್ ತಿಂಡ್ಲು ವಾರ್ಡಿನ ಕೆನರಾ ಬ್ಯಾಂಕ್ ಇದರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇದು ಪರ್ಫೆಕ್ಟ್ ಆಗಿ ಆಗ್ತಿದೆಯಾ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ? ಪರ್ಫೆಕ್ಟ್ ಆಗಿ ಆಗ್ತಿದೆ ಅಂತ ಹೇಳಕ್ ಆಗಲ್ಲ. ಕಾರಣ ಏನು 2002 ವೋಟರ್ ಲಿಸ್ಟ್ ಇದೆ, ಅದು ಸಮರ್ಪಕವಾಗಿ ಹಳೆ ವೋಟರ್ ಲಿಸ್ಟ್ ನ ಎಲೆಕ್ಷನ್ ಕಮಿಷನರೇ ಅಪ್ಲೋಡ್ ಸರಿಯಾಗಿ ಮಾಡಿಲ್ಲ. ಅದ್ರ ಬಗ್ಗೆ ದೂರು ಕೂಡ ಕೊಟ್ಟಿದ್ದೀನಿ ನಾನು. ಅಂದ್ರೆ 2002 ಅಲ್ಲಿ ವೋಟರ್ ಐಡಿ ಸಿಗ್ತಾ ಇಲ್ಲ. 2002 ಅಲ್ಲಿ ವೋಟರ್ ಐಡಿ ಸಿಗ್ತಾ ಇಲ್ಲ. 2002 ಅಲ್ಲಿ ಏನು ವೋಟರ್ ಐಡಿ ಇತ್ತು, ಯಲಹಂಕ ಕಾನ್ಸ್ಟಿಟ್ಯೂನ್ಸಿ 88 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಅದರ ಸಮರ್ಪಕ ವೋಟರ್ ಲಿಸ್ಟ್ ನ ಎಲೆಕ್ಷನ್ ಕಮಿಷನರು ಅದನ್ನ ಅಪ್ಲೋಡ್ ಮಾಡಲೇ ಇಲ್ಲ ವೆಬ್ಸೈಟ್ ಅಲ್ಲಿ. ಅದ್ರ ನಮ್ಮ ಹತ್ರ ಇದಾವೆ ವೋಟರ್ ಲಿಸ್ಟ್. ಆದ್ರೆ ಇಡೀ ಕೊಡಗೇಳಿದು 9 ವೋಟರ್ ಲಿಸ್ಟ್ ಅಲ್ಲಿ ಬರೀ 3 ವೋಟರ್ ಲಿಸ್ಟ್ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ. ಇನ್ನು 5 ವೋಟರ್ ಲಿಸ್ಟ್ ಅಪ್ಲೋಡೇ ಮಾಡಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ಮಾರುತಿನಗರ, ನಮ್ ಕೋತಿವತ್ಸಳ್ಳಿ ಅಂತ ಏನ್ ನಾವು ಕರಿತೀವಿ, ಕೋತಿವತ್ಸಳ್ಳಿ, ಮಾರುತಿನಗರ, ಹಮ್ಕೋಲೆ ಹೊಡೆದು ಒಂದೇ ಬೂತ್ ಇತ್ತು. ಆ ಒಂದು ಬೂತ್ ಕೂಡ ಅಪ್ಲೋಡ್ ಮಾಡಿಲ್ಲ. ಅದು ಇವತ್ತು ಇಡೀ ಮಾರುತಿನಗರದಲ್ಲಿ ಒಬ್ಬರದು ಕೂಡ 2012 ವೋಟರ್ ಲಿಸ್ಟ್ ಅಲ್ಲಿ ವೆಬ್ಸೈಟ್ ಏನು ಎಲೆಕ್ಷನ್ ವೆಬ್ಸೈಟ್ ಹೋದ್ರೆ ಅವ್ರ ವೋಟರ್ ಲಿಸ್ಟ್ ಬರ್ತಾ ಇಲ್ಲ. ಇದನ್ನ ದೂರು ಕೂಡ ಎಲೆಕ್ಷನ್ ಕಮಿಷನರ್ ಕೊಟ್ಟಿದ್ದೀನಿ ನಾನು. ಹೀಗಾದ್ರೆ ಇದು ಯಾವ ರೀತಿ ಸರ್ ತಿದ್ದುಕೊಳ್ಳೋದು ಅಂತಕ್ಕಂಥದ್ದು ಇದ್ರ ಬಗ್ಗೆ? ಸರ್ ನೋಡ್ತೀವಿ ಸರ್, ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ತಿದ್ಕೊಳಕ್ಕಾಗಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ಲೇಬೇಕಾಗ್ತದೆ. ಯಾಕೆಂದ್ರೆ ಒಟ್ಟು ನನ್ನ ಗಮನಕ್ಕೆ ಬಂದಂಗೆ ದೊಡ್ಡಬೊಮ್ಮಸಂದ್ರ ವಾರ್ಡ್ ನಮ್ದು ದೇಶಬಂಧು ನಗರ ಬರ್ತಿತ್ತು ಮೊದಲು. ಕೊಡಗೇಳಿ ದೇಶಬಂಧು ನಗರ ಬರ್ತಿತ್ತು. ದೊಡ್ಡಬೊಮ್ಮಸಂದ್ರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಜನದ್ದು ಇದೇ ರೀತಿ ಆಗಿದೆ. ಅವರು ತಾತ ಮುತ್ತಾತನ ಕಾಲದಿಂದ ವಾಸ ಮಾಡ್ತಿದ್ದಾರೆ. ಆದ್ರೆ SIR ಅವ್ರ ಹತ್ರ 2002 ವೋಟರ್ ಕಾರ್ಡ್ ಇದೆ, ಪ್ರೆಸೆಂಟ್ ವೋಟರ್ ಕಾರ್ಡ್ ಇದೆ, SIR ಫಾರ್ಮ್ ಬಂದಿದೆ. ಆದ್ರೆ ಏನ್ ಚುನಾವಣಾ ವೆಬ್ಸೈಟ್ ಅಲ್ಲಿ ಅವ್ರದ್ದು 2002 ವೋಟರ್ ಲಿಸ್ಟ್ ಕಾಣ್ತಿಲ್ಲ. ತಪ್ಪು ಯಾರ್ದು? ಚುನಾವಣಾ ಆಯೋಗದ ತಪ್ಪು. ಈಗ ಸರ್ಕಾರ ಕೂಡ ಹೊಸದಾಗಿ ಒಂದು ಕಾನೂನು ಮಾಡ್ತದೆ, ಶಾಶ್ವತ ನಿವಾಸದ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂತ ಶಾಶ್ವತ ವಾಸದ ಪ್ರಮಾಣ ಪತ್ರ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಮ್ಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಬೇಕಿಲ್ಲ ಸರ್. ನಮ್ ತಾತ ಇದೇ ಊರಲ್ಲಿ ಹುಟ್ಟಿರೋದು, ಇದು ನಮ್ಮ ಇವಾಗಿರೋ ಮನೆಯಲ್ಲೇ ಬೆಳೆದಿರೋದು, ಅವರಪ್ಪ ಇಲ್ಲೇ ಇದ್ದಿದ್ದು, ಈಗ ನಾವಿಲ್ಲೇ ಇದೀವಿ, ನಮ್ ತಂದೆ ಇಲ್ಲೇ ಇದ್ದಾರೆ ಸರ್. ನಮ್ಗೆ ಯಾಕೆ ಬೇಕು? ಬೇರೆ ಯಾರಿಗೋ ಬೇಕಾಗ್ಬೋದು ಅಷ್ಟೇ, ಎಲ್ಲಿಂದ ಬಂದವ್ರಿಗೆ ಬೇಕಷ್ಟೇ. ನಾವು ಮೂಲ ನಿವಾಸಿಗಳು ಸರ್. ನಮ್ದೇ ಕಿತ್ತಾಕ್ಬಿಟ್ಟಿದಾರಲ್ಲ, ಅದನ್ನ ಸರಿ ಮಾಡಿದ್ರೆ ಸಾಕು, ಯಾವುದು ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಿದಾರೋ ಸರ್ಕಾರ ನಂಗೆ ಗೊತ್ತಿಲ್ಲ. ನನಗ್ ಕೇಳಿದ್ರೆ ಅದು ತಪ್ಪು ಮಾಡ್ತಿರೋದು ಅಂತ ಅನ್ಸುತ್ತೆ. 100% ಸರ್. ಯಾಕೆಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಸಕ್ಕೆ ಈ ಸರ್ಕಾರ ಮಾಡ್ತಾ ಇರೋ ಹುನ್ನಾರ ಅಂತಂತೂ ಭಾವಿಸ್ತೀನಿ. ಆದ್ರೆ ಇದನ್ನ ದುರುಪಯೋಗ ಆಗುತ್ತೆ, ಒಂದಷ್ಟು ಉಪಯೋಗನೂ ಆಗ್ಬೋದು, ಇಲ್ಲ ಅಂತಲ್ಲ, ದುರುಪಯೋಗ ಹೆಚ್ಚಾಗುತ್ತೆ. ನಾನು ಎಲ್ಲ ಚುನಾವಣಾ ಆಯೋಗಕ್ಕೆ ಒಂದ್ ಮಾತು ಹೇಳೋದು, ಈ ತರದ್ದು ನೀವು ಮಾಡಿರೋ ತಪ್ಪಿಂದ ರಾಜ್ಯ ಸರ್ಕಾರನೋ ಇನ್ನೊಬ್ಬರು ಎಲ್ಲೋ ಬೇರೆ ಸೇರ್ಸಕ್ ಒಂದು ದಾರಿ ಮಾಡ್ಕೊಡ್ತಿದ್ದೀರಾ, SIR ಮಾಡ್ತಿದ್ದೀರಾ. ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ನೀವು ಯಾವ್ದು ತಪ್ಪಾಗಬಾರ್ದು ಅಂದ್ರೆ 2002 ವೋಟರ್ ಲಿಸ್ಟ್ ನ ಸರಿಯಾಗಿ ಅಪ್ಲೋಡ್ ಮಾಡಿದ್ರೆ ಇವ್ರು ಯಾರು ಬರ್ತಾರೆ? ನಾವು ಅದಕ್ಕೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಉದ್ಭವ ಮಾಡಿರೋದು ಯಾರು? ಚುನಾವಣಾ ಆಯೋಗ. ಅವ್ರು ಸರಿ ಇದ್ದಿದ್ರೆ ಯಾಕೆ ಹಿಂಗಾಗ್ತಿತ್ತು? ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿದಾರಲ್ಲ, ಚುನಾವಣೆಯವರು 2000 ಈಗ ನಮ್ಮ ತಾಲೂಕ್ ಆಫೀಸು ಮತ್ತೆ DC ಆಫೀಸಲ್ಲಿ ಕೂತಿದಾರಲ್ಲ, ಇವ್ರು ಬೇರೆ ಏನು ಕೆಲಸ ಇಲ್ವಾ ಅವ್ರಿಗೆ? ಇವ್ರು ಮಾಡ್ಬೇಕು ತಾನೆ ಚುನಾವಣೆ ಕೆಲಸ. ಅದು 2002 ವೋಟರ್ ಲಿಸ್ಟ್ ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೇಕು ತಾನೆ. ಇವ್ರು ಮಾಡದೆ ಇವತ್ತು ವ್ಯವಸ್ಥೆನ ಹಾಳು ಮಾಡ್ತಿರೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು. ಆ ರಾಜ್ಯ ಸರ್ಕಾರದಲ್ಲಿ ಚುನಾವಣೆ ಕೆಲಸ ಮಾಡ್ತಾ ಇರೋಂತ ನಮ್ಮ ಚುನಾವಣಾ ಆಯೋಗ ಏನು DC ಅಂಡರ್ ಅಲ್ಲಿ, AC ಅಂಡರ್ ಅಲ್ಲಿ, ತಹಶೀಲ್ದಾರ್ ಅಂಡರ್ ಬರ್ತಿದಾರಲ್ಲ, ಈ ಆಫೀಸರ್ಸ್ ಮಾಡ್ತಾ ಇರೋ ತಪ್ಪಿಗೆ ಇವತ್ತು ವ್ಯವಸ್ಥೆ ಈ ತರ ಆಗ್ತಾ ಇದೆ. SIR ಫಾರ್ಮ್ನು ತಗೊಂಡೋಗಿ ಯಾರು ಅಲ್ಪಸಂಖ್ಯಾತರಿದ್ದಾರೆ, ಶಾದಿ ಮಹಲ್ಲು
ಮತ್ತೆ ಮಸೀದಿಗಳ ಹತ್ರ ಹಂಚ್ತಾ ಇರೋದನ್ನ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಸರ್ ಇಲ್ಲಿ ಏನಾಗಿದೆ ಹೇಳಿದೆ BLA ಏನಿದ್ದಾರೆ, BLOs ಏನಿದ್ದಾರೆ, BLOsಗೆ ಸರಿಯಾದ ಮಾಹಿತಿ ಇಲ್ಲ. ಇಲ್ಲಿರುವಂತ RI, BBMP ವ್ಯಾಪ್ತಿಗೆ ಬರುವಂತ RI, VAಗಳು ಮತ್ತೆ ಇಲ್ಲೇನು AROಗಳು ಬರ್ತಾರೆ, ಇವ್ರು ಸೋಂಬೇರಿಗಳು, ಅವ್ರನ್ನ ಇನ್ಸ್ಪೆಕ್ಷನ್ ಮಾಡ್ತಿಲ್ಲ. ಆ BLOsಗೆ ಡಾಕ್ಯುಮೆಂಟ್ಸ್ ಮತ್ತೆ ಫಾರ್ಮ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋದ್ರು ಇವ್ರು ಯಾರು ಕೇಳ್ತಿಲ್ಲ, ಕ್ವಶನ್ ಮಾಡ್ತಿಲ್ಲ, ಫಿಲ್ ಮಾಡೋದೇ ಗೊತ್ತಿಲ್ಲ ಅವ್ರಿಗೆ. ಫಿಲ್ ಮಾಡೋದು ಗೊತ್ತಿಲ್ಲ, ಫಾರ್ಮ್ ಹಂಚೋದು ಗೊತ್ತಿಲ್ಲ. ಈ ಏನ್ ಆಫೀಸರ್ಸ್ ಇದಾರೆ, ಲೋಕಲ್ ವಾರ್ಡ್ ಆಫೀಸರ್ಸ್ ಮತ್ತೆ AROs ಏನಿದ್ದಾರೆ, ಇವ್ರು ಸೋಂಬೇರಿಗಳು ಆಫೀಸಲ್ಲಿ ಕುತ್ಕೊಂಡು ಖಾತೆ ಮಾಡ್ತಿದ್ದಾರೆ. ಇವ್ರು ರೋಡ್ ಬರ್ಬೇಕಲ್ವಾ ಸರ್? ಇವ್ರು ರೋಡ್ ಬಂದ್ರೆ ಸರಿ ಹೋಗುತ್ತೆ. ಕಡ್ಡಾಯವಾಗಿ ಮನೆ ಮನೆಗೆ ಹೋಗ್ಲೇಬೇಕು. ಹೌದು, ಅಲ್ಲ ಇವ್ರು ಯಾರು BLOs ಏನ್ ಕೆಲಸ ಮಾಡ್ತಿದಾರೆ ಅಂತ ನೋಡ್ಬೇಕಲ್ಲ ಆಫೀಸರ್ಸ್. ಈ DC ಏನ್ ಮಾಡ್ತಿದ್ದಾರೆ, JC ಏನ್ ಮಾಡ್ತಿದ್ದಾರೆ, ಇಲ್ಲಿ ಇರೋಂತ ARO ಏನ್ ಮಾಡ್ತಿದ್ದಾನೆ, RO ಏನ್ ಮಾಡ್ತಿದ್ದಾನೆ, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ದಾನೆ, ಅವರೆಲ್ಲ ಅವ್ರಿಗೆ ಒಂದು ಇನ್ಸ್ಟ್ರಕ್ಟ್ ಮಾಡ್ಬೇಕಲ್ಲ. ನೀವು ಇಲ್ಲಿ ಕೊಡಿ, ಈ ಇಯರ್ ಎಲ್ಲಿ ಬರುತ್ತೆ ಅಂತ ಅವ್ರಿಗೆ ಹೇಳ್ಬೇಕಲ್ಲ. ಒಬ್ಬ ಟೀಚರ್ಸ್ಗಳಿಗೂ ಅಂಗನವಾಡಿ ಅವ್ರಿಗೂ ಹಾಕವ್ರೆ, ಅವ್ರಿಗೆ ಏನ್ ಗೊತ್ತಿದೆ, ಇವ್ರೇನ್ ಮಾಡ್ತಿದ್ದಾರೆ, ಇವ್ರಿಗೆ ಬಂದು ಹೇಳ್ಬೇಕಲ್ಲ ಅವರು. ಇವರೆಲ್ಲರೂ ಅವರು ಉಸಿಲಿ ಕೆಲಸ ಮಾಡ್ಕೊಂಡು ಕೂತವ್ರು ಅಷ್ಟೇ. ಸುಮ್ನೆ ಹೆಸರಿಗೆ ಮಾತ್ರ SIR ಅಂತವ್ರೆ, ಖಾತೆ ಮಾಡೋರು ಖಾತೆ ಮಾಡ್ತಾವ್ರೆ, ಸೈಟ್ ಇನ್ಸ್ಪೆಕ್ಷನ್ ಮಾಡೋರು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾವ್ರೆ, ದುಡ್ಡು ಮಾಡ್ತಾವ್ರೆ. SIR ಮಾಡ್ತಿಲ್ಲ ಇವ್ರು ಯಾರು BBMP ಅವರು. ಅವ್ರು ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ.